ಸ್ನೇಹಿತರೆ, ಕಲ್ಯಾಣಿ ಹಿಡನ್ ವೈಫ್ಸ್ಗೆ ಸ್ವಾಗತ. ಇಂದು ನಾವು ಶ್ರೀ ಗುರುಚರಿತ್ರೆಯ 9ನೇ ಅಧ್ಯಾಯ ಪಾರಾಯಣ ಮಾಡೋಣ. ಶ್ರೀ ಗಣೇಶಾಯ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀ ಗುರುಭ್ಯೋ ನಮಃ. ಸಿದ್ಧಮುನಿಗಳು ಹೇಳಿದ ವೃತ್ತಾಂತವನ್ನು ಕೇಳಿ ನಾಮಧಾರಕನಲ್ಲಿ ಒಳ್ಳೆ ಭಕ್ತಿಯ ಭಾವನೆಯು ಜಾಗೃತಗೊಂಡಿತು. ಅದಕ್ಕಾಗಿ ಅವನು ಅವರಿಗೆ ನಮಸ್ಕರಿಸಿದನು ಮತ್ತು ಕೈಜೋಡಿಸಿ ವಿನಂತಿಸಿದನು. ಗುರುವೇ, ಶ್ರೀಪಾದ ಸ್ವಾಮಿಯು ಕುರುವಪುರದಲ್ಲಿ ಇರುವಾಗ ಮುಂದೆ ವರ್ತಿಸಿದ ವಿಶೇಷ ಸಂಗತಿಯೇನು? ಕೃಪಾಮೂರ್ತಿಯೇ, ಕೊಡುಗೈ ದೊರೆಯೇ, ವಿಸ್ತಾರವಾಗಿ ಹೇಳುವುದಾಗಬೇಕು ಎಂದು ಹೇಳಿದನು. ಶ್ರೀ ಗುರುರಾಯನು ಭಕ್ತವತ್ಸಲನು, ನಿಜಭಕ್ತರ ವಿನಂತಿಯನ್ನು ಎಂದೂ ಮೀರುವವನಲ್ಲ. ಶಿಷ್ಯನ ಉತ್ಸುಕತೆಯಿಂದ ತುಂಬಿದ ಸದ್ಭಾವವನ್ನು ಅರಿತುಕೊಂಡನು. ಆತನ ಭಕ್ತಿಗಾಗಿ ಶ್ರೀ ಗುರುಚರಿತ್ರೆಯನ್ನು ವಿಸ್ತರಿಸಿ ಹೇಳಿದನು. ಸಿದ್ಧರು ನಾಮಧಾರಕ ಶ್ರೀಪಾದಯತಿಗಳು ಕುರುವಪುರದಲ್ಲಿರುವ ಕಾಲಕ್ಕೆ ಒಂದು ಕೌತುಕಪೂರ್ಣವಾದ ಅಪೂರ್ವ ಚರಿತ್ರೆಯೂ ಸಾಗಿತು. ಆ ಗ್ರಾಮದಲ್ಲಿ ಒಬ್ಬ ಅಗಸನು ವಾಸವಾಗಿದ್ದನು. ಪೂರ್ವಜನ್ಮದ ಪುಣ್ಯದ ಫಲವಾಗಿ ಆತನು ಈಗ ಶ್ರೀ ಗುರುಗಳ ಸೇವಕನಾಗಿದ್ದನು. ಸ್ವಾಮಿಯು ನಿತ್ಯವೂ ಗಂಗಾಕ್ಕೆ ಅಂದರೆ ಕೃಷ್ಣಾ ನದಿಗೆ ಬರುವರು. ವಿಧಿಪೂರ್ವಕವಾಗಿ ಸ್ನಾನ ಮಾಡುವರು. ತಾನು ಸಾಕ್ಷಾತ್ ತ್ರಿಮೂರ್ತಿ ಅವತಾರಿಕನು. ಲೌಕಿಕ ರೀತಿಯಂತೆ ಸ್ನಾನ ಸಂಧ್ಯಾ ವಂದನೆ ಮೊದಲುಗೊಂಡು ಯಾವತ್ತೂ ಬ್ರಹ್ಮಕರ್ಮಗಳನ್ನು ಒಳ್ಳೆ ದಿವ್ಯಗತಿಯಿಂದ ಆಚರಿಸುತ್ತಿದ್ದನು. ಯಾವಾತನ ದರ್ಶನವೇ ಜನತೆಗೆಲ್ಲ ಗಂಗಾ ಸ್ನಾನವಾಗಿ ಕುಳಿತಿತ್ತೋ ಆತನಿಗೆ ಆಚರಣೆಯ ನಿರ್ಬಂಧವೆಲ್ಲಿಯದು? ತಾನು ಸ್ವತಃ ಕೃತಾರ್ಥನಾಗಿದ್ದರೂ ಲೋಕ ಸಂಗ್ರಹಕ್ಕಾಗಿ ಜನತೆಯ ಮೇಲೆ ಅನುಗ್ರಹ ಮಾಡುವುದಕ್ಕಾಗಿ ಸ್ನಾನ ಮಾಡುವನು. ಹೀಗಿರಲು ಒಂದಾನೊಂದು ದಿನ ಶ್ರೀಪಾದಯತಿಗಳು ನದಿಗೆ ಸ್ನಾನಕ್ಕಾಗಿ ಬಂದರು. ಕೃಷ್ಣಾ ನದಿಯು 10 ದಿಕ್ಕಿಗೆ ಅಂದರೆ ಸುತ್ತಲೂ ಹರಿಯುತ್ತಿತ್ತು. ತಾವು ನಡು ಹೊಳೆಯಲ್ಲಿದ್ದರು. ಆ ನದಿಯ ದಂಡೆಯಲ್ಲಿ ಒಬ್ಬ ಅಗಸನು ಊರ ಅರಿವೆಗಳನ್ನೆಲ್ಲ ತಂದು ಒಗೆಯುತ್ತಾ ಇದ್ದನು. ಶ್ರೀ ಗುರುಗಳನ್ನು ಕಂಡೊಡನೆ ಒಗೆಯುವುದನ್ನು ನಿಲ್ಲಿಸಿ ಶ್ರೀಪಾದ ಮೂರ್ತಿಗಳಿಗೆ ನಿತ್ಯವೂ ನಮಸ್ಕರಿಸ್ತಾ ಇದ್ದನು. ಮನಸ್ಸು, ವಾಕು, ಕರ್ಮಗಳಿಂದ ಒಳ್ಳೆ ವಿನಯಪೂರ್ವಕವಾಗಿಯೂ ಸ್ವಯಂ ಪ್ರೇರಣೆಯಿಂದ ಭಕ್ತಿ ಮಾಡುತ್ತಿದ್ದನು. ಹೀಗಿರುತ್ತಲೂ ಒಂದು ದಿನ ಗುರುಗಳು ಸ್ನಾನಕ್ಕಾಗಿ ನದಿಗೆ ಬಂದರು. ಅಗಸನು ಒಗೆಯುವುದಕ್ಕಾಗಿ ಬಂದಿದ್ದನು. ವಾಡಿಕೆಯಂತೆ ಗುರುಗಳನ್ನು ಕಂಡೊಡನೆ ಅವರ ಹತ್ತಿರ ಹೋದನು. ಭಕ್ತಿಪೂರ್ವಕವಾಗಿ ನಮಸ್ಕರಿಸಿದನು. ಆಗ ಶ್ರೀಪಾದಯತಿಗಳು ಏನೆಂದರೆಂಬುದನ್ನು ಕೇಳಿ, ಗುರುಗಳು ಅಗಸನನ್ನು ಕುರಿತು, ಎಲೆ ಅಗಸನೆ, ನಿತ್ಯವೂ ನೀನು ಕಷ್ಟಪಡುತ್ತಿರುವುದು ಅದೇಕೆ? ನಿನ್ನ ಭಕ್ತಿಗೆ ನಾವು ಸಂತುಷ್ಟರಾದೆವು. ಆ ಭಕ್ತಿಯ ಫಲವಾಗಿ ಅಗಸನಾದ ನೀನು ಅರಸುತನವನ್ನು ಪಡೆ ಎಂದರು. ಅಗಸನು ಗುರುಗಳ ಮುಖದಿಂದ ಹೊರಟ ಅಮೃತವಾಣಿಯನ್ನು ಕೇಳಿ ತನ್ನ ಮೈಮೇಲಿನ ದೋತರದ ಶೆರಗಿಗೆ ಶಕುನದ ಗಂಟು ಕಟ್ಟಿಕೊಂಡನು. ಸತ್ಯ ಸಂಕಲ್ಪಿಗಳು ಗುರುಮೂರ್ತಿಗಳು. ಅವರ ಉಸುರಿನ ನುಡಿಯು ಎಂದೂ ಸುಳ್ಳಾಗದು ಎಂಬ ವಿಶ್ವಾಸದಿಂದ ಗುರುಗಳನ್ನು ಸ್ತುತಿಸಿದನು. ಅಂದಿನಿಂದಲೇ ಅಗಸನಿಗೆ ಸಂಸಾರದ ಚಿಂತೆಯು ತಪ್ಪಿತು. ಅನನ್ಯ ಭಕ್ತಿಯುಳ್ಳವನಾಗಿ ಸೇವೆ ಮಾಡತೊಡಗಿದನು. ದಿನಾಲೂ ಮಠಕ್ಕೆ ಬರುವಾಗ ಮಠವನ್ನು ಕಂಡೊಡನೆ ದೀರ್ಘ ದಂಡದಂತೆ ನಮಿಸುವನು. ಅನಂತರ ಒಳಕ್ಕೆ ಹೋಗುವನು. ಅಗಸನ ನಿತ್ಯ ನೇಮದ ವಿಧಿಯೆಂದರೆ ಗುರುಮಠದ ಅಂಗಳವನ್ನು ಹಸನಾಗಿ ಉಡುಗುವುದು, ನೀರು ಚಿಮ್ಮಡಿಸಿ ಶುದ್ಧಗೊಳಿಸುವುದು. ಹೀಗೆ ಬಹುದಿನಗಳವರೆಗೆ ಅಗಸನ ಗುರುಸೇವೆಯು ಅಬಾಧಿತವಾಗಿ ಸಾಗಿತು. ಹೀಗಿರುತ್ತಿರಲು ವಸಂತಕಾಲದ ವೈಶಾಖ ಮಾಸವು ಬಂದಿತು. ಬೇಸಿಗೆ ಬಿಸಿಲು ಬಲೆಯತೊಡಗಿತು. ಸ್ವಾಭಾವಿಕವಾಗಿಯೇ ನದಿಗೆ ಜನಸಮ್ಮರ್ದವು ಹೆಚ್ಚಿತು. ಆಗ ಒಂದು ದಿನ ಗುರುಭಕ್ತನಾದ ಅಗಸನು ನಿತ್ಯಕರ್ಮಕ್ಕಾಗಿ ನದಿಯಲ್ಲಿದ್ದನು. ಅದೇ ಸಮಯಕ್ಕೆ ಒಬ್ಬ ಯುವರಾಜನು ಜಲಕ್ರೀಡೆ ಮಾಡುತ್ತಾ ನದಿಗೆ ಬಂದನು. ಆತನು ರತ್ನಾಭರಣ ಭೂಷಿತೆಯರಾದ ಸುಂದರ ಸ್ತ್ರೀಯರೊಂದಿಗೆ ನಾವೆಯಲ್ಲಿದ್ದನು. ಅವರೊಂದಿಗೆ ಹಲವು ಬಗೆಯಾಗಿ ಕ್ರೀಡೆ ಮಾಡುತ್ತಾ ನದಿಯಲ್ಲಿ ಬರುತ್ತಿದ್ದನು. ಆತನ ಚತುರಂಗ ಸೇವೆಯೆಲ್ಲವನ್ನು ನದಿಯ 2 ದಂಡೆಗಳಲ್ಲಿ ಬಿಡಾರಗೊಂಡಿತ್ತು. ಸೈನ್ಯದಲ್ಲಿ ಆನೆ ಕುದುರೆಗಳು ಲೆಕ್ಕಕ್ಕೆ ಮೀರಿದ್ದವು. ಸೇವಕ ಜನರು ಕೋಟ್ಯಾದಿ ಬೆಲೆಯ ಅಲಂಕಾರಗಳನ್ನು ಮೈಮೇಲೆ ಧರಿಸಿಕೊಂಡು ಮೆರೆಯುತ್ತಿದ್ದರು. ಈ ಬಗೆಯಾಗಿ ರಾಜನು ತನ್ನ ರಾಜವೈಭವದೊಂದಿಗೆ ಹೊಳೆಯ ಪ್ರವಾಹದಲ್ಲಿ ಚಿನ್ನಾಟವಾಡುತ್ತಾ ಬಂದನು. ಆಗ ಹೊಳೆಯ 2 ದಂಡೆಗೆ ಹಲವು ಬಗೆಯ ವಾದ್ಯಗಳು ಬೋರ್ಗರೆಯುತ್ತಿದ್ದವು. ಆಗ ಅಗಸನು ಗುರುಗಳಿಗೆ ನಮಸ್ಕರಿಸುತ್ತಿದ್ದನು. ವಾದ್ಯಧ್ವನಿಯು ಕಿವಿಗೆ ಬಿದ್ದೊಡನೆ ಆತನ ಮನಸ್ಸು ಚಂಚಲವಾಯಿತು. ಹೊಳೆಯಲ್ಲಿದ್ದ ರಾಜನು ಸಮಾರಂಭವನ್ನು ನೋಡತೊಡಗಿದನು. ಮನದಲ್ಲಿ ತೀರಾ ವಿಸ್ಮಯ ಹೊಂದಿದನು. ನಾನು ಈ ಸಂಸಾರದಲ್ಲಿ ಜನ್ಮ ತಾಳಿದೆನು, ಆದರೆ ಸೌಖ್ಯವೆಂಬುದೇ ಕಾಣಲಿಲ್ಲ. ನನ್ನ ದೇಹವು ಸುಖವಿಲ್ಲದೆ ಒಂದೇ ಸಮನೆ ದುಡಿಯುವ ಪಶುದೇಹಕ್ಕೆ ಸಮವಾಯಿತು. ಆಹಾ, ಈ ರಾಜನ ಬಾಳು ಧನ್ಯವಾದದ್ದು. ಎಂತಹ ಅಪರಿಮಿತವಾದ ಸುಖವನ್ನು ಭೋಗಿಸುತ್ತಿರುವನಲ್ಲ. ಸ್ತ್ರೀಯರು, ವಸ್ತ್ರಗಳು, ಹಲವಾರು ಭೂಷಣಗಳು, ಯಾವುದಕ್ಕೂ ಕೊರತೆಯಿಲ್ಲ. ಆಹಾ, ಇವನು ಅದೆಂತಹ ಮೇಲಾದ ಈಶ್ವರ ಭಕ್ತನು. ಈತನು ಪೂರ್ವಜನ್ಮದಲ್ಲಿ ಪಡೆದ ಕರ್ಮದ ಫಲವು ಅದೆಂತಹುದು. ಯಾವ ದೇವನನ್ನು ಆರಾಧಿಸಿದ್ದನು, ಅದೆಂತಹ ಗುರುವಿನ ಸೇವೆ ಮಾಡಿದ್ದನು. ಇಂತಹ ಅನುಪಮ ಪದವನ್ನು ಯಾತರದಿಂದ ಪಡೆದನು ಏನೋ
ಎಂದು ರಾಜನ ಐಶ್ವರ್ಯ ಸುಖಗಳನ್ನು ಮನದಲ್ಲಿ ಚಿಂತಿಸುತ್ತಾ ಅಗಸನು ಗುರುವಿಗೆ ನಮಸ್ಕರಿಸುತ್ತಿದ್ದನು. ಕೃಪಾವಂತನಾದ ಸದ್ಗುರು ಶ್ರೀಪಾದಯತಿಯರು ಮನೋಬಯಕೆಯನ್ನು ಗುರುತಿಸಿದರು. ಈಶ್ವರನಿಗೆ ಅಥವಾ ಈಶ್ವರಾವತಾರಿಗಳಿಗೆ ತಿಳಿಯಲಾರದ್ದು ಈ ಬ್ರಹ್ಮಾಂಡದಲ್ಲಿ ಅದಾವುದಿದೆ. ಭಕ್ತವತ್ಸಲನಾದ ಶ್ರೀ ಗುರುಮೂರ್ತಿಯು ಅಗಸನ ಸ್ಥಿತಿಯನ್ನು ಗುರುತಿಸಿದನು. ಆಸೆ ಬುರುಕ ಮನಸ್ಥಿತಿಯನ್ನು ನೆನೆದು ಮುಗುಳುನಗೆ ನಗುತ್ತಲಿದ್ದನು. ಅಗಸನನ್ನು ಕರೆದು, ಅಗಸ, ಮನದಲ್ಲಿ ಅದೇನೋ ಚಿಂತಿಸುತ್ತಿರುವೆಯಲ್ಲ, ಅದೇನು ಎಂದು ಕೇಳಿದನು. ಅಗಸನು ಗುರುಗಳಿಗೆ, ಇಂದು ಹೊಳೆಗೆ ಜಲಕ್ರೀಡೆಯಾಡಲು ತನ್ನ ವೈಭವದೊಂದಿಗೆ ಒಬ್ಬ ರಾಜನು ಬಂದಿದ್ದನು. ಆತನ ವೈಭವನ್ನೆಲ್ಲ ಕಣ್ಣಾರೆ ಕಂಡೆ. ಅವನು ಇಂತಿಷ್ಟು ವೈಭವ ಮತ್ತು ಸುಖವನ್ನು ಪಡೆಯಬೇಕಾದರೆ ಕೇವಲ ಶ್ರೀ ಗುರುವಿನ ದಾಸನೇ ಆಗಿರಬೇಕು ಎಂದೆನಿಸಿ ಮನಸ್ಸಿಗೆ ಬಹಳ ಸಂತೋಷ ಉಂಟಾಯಿತು. ಆ ಅವಸ್ಥೆಯನ್ನು ಹೊಂದಲು ಎಷ್ಟು ತಪಗಳವರೆಗೆ ದೇವನನ್ನು ಆರಾಧಿಸಬಹುದು ಎಂದು ಕೃಪಾಮೂರ್ತಿಯೇ ಕೊಡುಗೈ ದೊರೆಯ ಮನದಲ್ಲಿ ಚಿಂತಿಸುತ್ತಲಿದ್ದನು. ಸ್ವಾಮಿ, ಇಂತೂ ಅವಿದ್ಯೆ ಅಥವಾ ಮಾಯೆಯ ಉಪಾಧಿಯಿಂದ ಕೂಡಿದ ಮನಸ್ಸು ಹಲವು ಬಗೆಯ ವಾಸನೆಗಳುಳ್ಳದ್ದಾಗುವುದು. ಆದ್ದರಿಂದ ಅಂದು ಇಂದ್ರಿಯಗಳನ್ನು ವಿಷಯೋಪಭೋಗಕ್ಕೆ ಪ್ರವೃತ್ತಗೊಳಿಸುವು. ಆದ್ದರಿಂದ ಪ್ರಯೋಜನವೇನು? ನನಗೆ ಈ ಭೋಗದಲ್ಲಿ ಅಪೇಕ್ಷೆ ಇಲ್ಲ. ತಮ್ಮ ಪಾದದಲ್ಲಿಯೇ ನನಗೆ ಸರ್ವ ಸೌಖ್ಯ ಉಂಟು. ಇದನ್ನು ನುಡಿದನು. ಆಗ ಶ್ರೀಪಾದಯತಿಗಳು ಅಗಸನನ್ನು ಕುರಿತು, ಅಗಸ, ನೀನು ಹುಟ್ಟಿದಂದಿನಿಂದಲೂ ಕಷ್ಟವನ್ನು ಅನುಭವಿಸುತ್ತಾ ಬಂದಿರುವಿ. ಈಗ ರಾಜ್ಯಭೋಗದ ಬಯಕೆ ಉಂಟಾಗಿದ್ದರೆ ಭೋಗಿಸಬಹುದು. ತಮೋಗುಣದ ವೃತ್ತಿಯಿಂದ ಈ ಬಯಕೆ ಹುಟ್ಟುವುದು. ಮೊದಲು ಎಲ್ಲ ಇಂದ್ರಿಯಗಳನ್ನು ತೃಪ್ತಿಗೊಳಿಸಬೇಕು. ಇಲ್ಲವಾದರೆ ಮನಸ್ಸು ನಿರ್ಮಲವಾಗದು. ಆ ಮಲಿನವಾದ ಮನಸ್ಸು ಮುಂದೆ ಬಾಧೆಯನ್ನುಂಟು ಮಾಡುವುದು. ಕೇವಲ ಜನ್ಮಾಂತರಕ್ಕೆ ಕಾರಣವಾಗುವುದು. ಇಂದ್ರಿಯಗಳನ್ನು ಸಂತುಷ್ಟಗೊಳಿಸಲು ಅಗಸ, ನೀನು ಮ್ಲೇಂಚ ವಶದಲ್ಲಿ ಜನ್ಮಿಸಬೇಕು. ನಿನ್ನ ಮನದಲ್ಲಿ ರಾಜ್ಯಭೋಗದ ಬಯಕೆಯು ಒಳ್ಳೆಯದಾಗಿ ಬಲವಾಗಿದೆ. ಅದಕ್ಕಾಗಿ ಬೇಗನೆ ಹೋಗು, ಮ್ಲೇಂಚ ವಂಶದಲ್ಲಿ ಜನ್ಮ ತಾಳುವು ಎಂದು ಹೇಳಿದರು. ಆಗಲ ಅಗಸನು ಗುರುಗಳ ಮಾತು ಕೇಳಿ, ಸ್ವಾಮಿ, ಕೃಪಾಸಾಗರ, ಗುರುರಾಜ, ನನ್ನನ್ನು ಉಪೇಕ್ಷಿಸಬೇಡ ಎಂದು ಕೈ ಮುಗಿದು ನುಡಿದು ವಿನಂತಿಸತೊಡಗಿದನು. ನಿನ್ನ ಚರಣಗಳು ನನಗೆ ಅಂತರಿಸುವವಲ್ಲದೆ, ಅದಕ್ಕಾಗಿ ನೀನು ನನಗೆ ಪುನರ್ದರ್ಶನ ಕೊಡಬೇಕು. ನಿನ್ನ ಅನುಗ್ರಹವು ನನ್ನ ಮೇಲೆ ಇದ್ದ ಕಾರಣದಿಂದ ದಾತಾರನೇ ನನಗೆ ಜ್ಞಾನವನ್ನು ದಯಪಾಲಿಸು ಎಂದು ಬೇಡಿದನು. ಆಗ ಶ್ರೀ ಗುರುಗಳು ಅಗಸನಿಗೆ ಹೇಳುವರು, ಎಲೋ ರಜಕ, ಇನ್ನು ನೀನು ಮೃತುರಾ ನಗರದಲ್ಲಿ ಮ್ಲೇಂಚ ಕುಲದ ರಾಜವಂಶದಲ್ಲಿ ಹುಟ್ಟುವಿ, ಅರಸನಾಗುವಿ. ಈಗ ನೀನು ನೋಡಿದಂಥ ರಾಜವಿಲಾಸವನ್ನು ಅನುಭವಿಸುವಿ. ನಾವು ಕೊನೆಗೆ ನಿನ್ನ ಅಂತಃಸಮಯಕ್ಕೆ ದರ್ಶನ ಕೊಡುವೆವು. ಆಗ ನಾವು ಅಲ್ಲಿಗೆ ಬರುವ ಕಾರಣವೇ ಉಂಟಾಗುವುದು. ನಮ್ಮ ದರ್ಶನವಾದೊಡನೆ ನಿನ್ನ ಮನದಲ್ಲಿ ಜ್ಞಾನವು ಮೊಳೆಯುವುದು. ಚಿಂತಿಸಬೇಡ, ನಾವು ಬಂದೇ ತೀರುವೆವು. ನೀನು ಪೂರಾ ಭರವಸೆಯುಳ್ಳವನಾಗು. ಮತ್ತೆ ಜಗತ್ತಿನ ಕಾರ್ಯಕಾರಣಕ್ಕಾಗಿ ನಾವು ಬೇರೊಂದು ಅವತಾರವನ್ನು ಹೊಂದುವೆವು. ಆ ಅವತಾರದಲ್ಲಿ ನಮ್ಮ ವೇಷವು ಸನ್ಯಾಸಿಯದ್ದು ಆಗಿರುತ್ತದೆ. ಹೆಸರು ನೃಸಿಂಹ ಸರಸ್ವತಿ ಎಂದು ಇರುವುದು. ಈ ಪ್ರಕಾರ ಶ್ರೀಪಾದಯತಿಗಳು ಅಗಸನಿಗೆ ಆತನ ಭವಿಷ್ಯ ಕಥನವನ್ನು ತಿಳಿಸಿದರು ಮತ್ತು ಅಲ್ಲಿಂದ ಹೊರಟು ಹೋಗಲು ಆತನಿಗೆ ಅಪ್ಪಣೆ ನೀಡಿದರು. ರಜಕನು ಆಗ ಶ್ರೀ ಗುರುಗಳ ಚರಣಾರವಿಂದಗಳಲ್ಲಿ ಚಿತ್ತವನ್ನು ಲಯಗೊಳಿಸಿ ನಮಿಸುತ್ತಿದ್ದನು. ಅಗಸನು ತಮ್ಮ ಚರಣಗಳಲ್ಲಿ ಲಯಗೊಳಿಸುವ ಮನದಿಂದ ದೂರದಿಂದಲೇ ನಮಸ್ಕರಿಸುವುದನ್ನು ಗುರುಗಳು ಕಂಡರು. ಅವನನ್ನು ಹತ್ತಿರ ಕರೆದು, ಅಗಸ, ರಾಜ್ಯ ಭೋಗವನ್ನು ಈ ಜನ್ಮದಲ್ಲಿ ಭೋಗಿಸುವಿಯೋ ಅಥವಾ ಮುಂದಿನ ಜನ್ಮದಲ್ಲಿ ಭೋಗಿಸುವಿಯೋ ಹೇಳು ನನಗೆ ಎಂದು ಕೇಳಿದರು. ಆಗ ಅಗಸನು ಗುರುಗಳನ್ನು ಕುರಿತು ಸಂತೋಷದಿಂದ ಕೈಮುಗಿದು, ಕೃಪಾಸಾಗರನೇ, ನಾನು ಈಗ ಇಳಿ ವಯಸ್ಸಿನವನಾಗಿರುವೆ. ಬಾಲ್ಯಾಭ್ಯಾಸದಿಂದಲೇ ಭೋಗಗಳನ್ನು ಭೋಗಿಸುವೆ. ರಾಜ್ಯ ಭೋಗವು ತಾರುಣ್ಯದಲ್ಲಿ ಸವಿಯಾಗುವುದು ಎಂದನು. ಅಗಸನ ಬಯಕೆಯ ವಚನವನ್ನು ಕೇಳಿದೊಡನೆ ಶ್ರೀಪಾದ ಗುರುಗಳು, ಬೇಗನೆ ಹೋಗು, ಜನ್ಮಾಂತರದಲ್ಲಿ ರಾಜ್ಯ ಭೋಗವನ್ನು ಭೋಗಿಸು ಎಂದು ನಿರೂಪಿಸಿ ಕಳುಹಿಸಿದರು. ಗುರುಗಳ ನಿರೂಪಣೆಯಾಗುವುದೊಂದೇ ತಡ. ಅಗಸನು ಪ್ರಾಣ ನೀಗಿದನು. ಗುರುವಚನದಂತೆ ಪ್ರಖ್ಯಾತವಾದ ಮೃತುರಾ ನಗರದಲ್ಲಿ ಮ್ಲೇಂಚ ವಂಶದಲ್ಲಿ ತಾತ್ಕಾಲವೇ ಅವನು ಜನ್ಮ ಪಡೆದನು. ನಾಮಧಾರಕ ಹೀಗೆ ಜನ್ಮವೆತ್ತಿದ ಆತನ ಆಶ್ಚರ್ಯಕರವಾದ ಕಥೆಯನ್ನು ಮುಂದೆ ಪ್ರಸಂಗವರಿತು ಹೇಳುವೆನು. ಅದಕ್ಕೂ ಮೊದಲು ಸಾಕಷ್ಟು ಚರಿತ್ರೆಯು ಸಾಗಿದೆ ಎಂದು ಸಿದ್ಧಮುನಿಗಳು ಹೇಳಿದರು. ಇಷ್ಟಾದ ಬಳಿಕ ಶ್ರೀಪಾದಯತಿಗಳು ಕುರುವಪುರದಲ್ಲಿ ನಿಂತುಕೊಂಡರು. ಅಲ್ಲಿ ಅವರ ಹಿರಿಮೆಯನ್ನು ಪ್ರಕಟಿಸುವ ಹಲವಾರು ಸಂಗತಿಗಳು ಜರುಗಿದವು. ಆ ಸ್ಥಾನದ ಹೆಸರು ಭೂಮಂಡಲದಲ್ಲಿ ಪ್ರಸಿದ್ಧಿಯನ್ನು ಪಡೆಯಿತು. ಗುರುಗಳ ಹಿರಿಮೆಯ ಮಹಿಮೆಗಳನ್ನೆಲ್ಲ ಹೇಳಹೊರಟರೆ ಕಥೆಯು ಬಹಳ ವಿಸ್ತಾರ ಹೊಂದುವುದು. ನಾಮಧಾರಕ, ಅವರ ಮುಂದಿನ ಪ್ರಸಿದ್ಧವಾದ ಅವತಾರದ ಕಥೆಗಳನ್ನು ಹೇಳುವೆನು, ಕೇಳು. ಶ್ರೀ ಗುರುವಿನ ಮಹತ್ವವನ್ನು ಯಥಾರ್ಥವಾಗಿ ವರ್ಣಿಸಲು ನಾನು ಅಸಮರ್ಥನು. ಅಂತಹ ಶಕ್ತಿಯು ನಮ್ಮ ವಾಕ್ಕಿಗೆ ಎಲ್ಲಿ ಬರಬೇಕು? ಈಗ ನಿನಗೆ ಹೇಳುವುದು ಅವರ ಕೃಪೆಯಿಂದ. ಗುರುವಿನ ಕೃಪಾ ಕಟಾಕ್ಷಕ್ಕೆ ಯಾವುದೂ ಅಶಕ್ಯವಿಲ್ಲ. ಅದರಂತೆಯೇ ಸ್ಥಾನ ಮಹಿಮೆ. ಶ್ರೀ ಗುರುಗಳು ಯಾವ ಸ್ಥಾನದಲ್ಲಿರುವರೋ ಆ ಸ್ಥಾನದ ಮಹಿಮೆಯು ಅಪಾರವಾಗುವುದು. ಅಂತಹುದೋ ವಿಚಿತ್ರವಾದ ಕಥೆಯನ್ನು ದೃಷ್ಟಾಂತವೆಂದು ನಿನಗೆ ಹೇಳುವೆ. ಸ್ಥಾನ ಮಹಿಮೆಯ ವಿಸ್ತಾರವನ್ನು ಹೇಳುವೆ.
ಏಕಾಗ್ರ ಮನಸ್ಸಿನಿಂದ ಕೇಳು. ಅವರ ವಾಸಸ್ಥಾನವಾದ ಕುರುವಪುರದಲ್ಲಿ ಎಲ್ಲರ ಮನೋಬಯಕೆಗಳು ಪೂರ್ಣವಾಗುವು. ಶ್ರೀಪಾದಯತಿಗಳು ಆ ಕುರುವಪುರದಲ್ಲಿ ಅವತಾರಿಗಳೆಂದು ಎಷ್ಟೋ ದಿನ ವಾಸಿಸಿದರು. ಅನಂತರ ಮುಂದೆ ಮತ್ತೊಂದು ಅವತಾರ ತಾಳಲು ಕಾರಣ ಉಂಟೆಂದು ಅಲ್ಲಿಯೇ ಅದೃಶ್ಯರಾದರು. ಅಂದು ಆ ವರ್ಷದ ಆಶ್ವಿನ ಮಾಸದ ಬಹುಳ ದ್ವಾದಶ ತಿಥಿಯಾಗಿತ್ತು. ಅದು ಮೃಗರಾಜ ನಕ್ಷತ್ರದಿಂದ ಕೂಡಿತ್ತು. ಅಂತಹ ಸುಸಮಯದಲ್ಲಿ ಶ್ರೀಪಾದಯತಿಗಳು ನಿಜಾನಂದದಲ್ಲಿ ಕೃಷ್ಣಾ ನದಿಯೊಳಗೆ ಅದೃಶ್ಯರಾದರು. ಸಾಮಾನ್ಯರ ದೃಷ್ಟಿಗೆ ಮಾತ್ರ ಅವರು ಅದೃಶ್ಯರು, ಆದರೆ ಕುರುವಪುರದಲ್ಲಿ ಅವರ ವಾಸ್ತವ್ಯವು ನಿತ್ಯವಾಗಿದೆ. ಶ್ರೀಪಾದರಾಯರು ತ್ರಯಮೂರ್ತಿಗಳ ಅವತಾರವೆಂದು ನಿರ್ಧಾರವಾಗಿ ನಂಬು. ಆ ಸ್ಥಾನದಲ್ಲಿ ಅದೃಶ್ಯರಾಗಿ ಶ್ರೀಪಾದಯತಿಗಳು ಅಲ್ಲಿಯೇ ನಿರ್ಗುಣಿಗಳಾಗಿ ಉಳಿದರು. ಯಾಕೆಂದರೆ ಮುಂದೆ ಮತ್ತೊಂದು ಅವತಾರವಾಗಬೇಕಾದ ಕಾರಣದಿಂದ. ಅವರು ಯಾರಿಗೂ ಕಾಣಲರಿಯರು. ಗುರುಭಕ್ತಿಯಲ್ಲಿ ನಿರತರಾದ ನಿರ್ಮಲ ಮನಸ್ಸಿನ ಗುರುಭಕ್ತರಿಗೆ ನಿರ್ಮಲನಾದ ಗುರುವು ತೋರುವನು. ಅದಕ್ಕಂತೆ ಆ ಕುರುವಪುರ ಕ್ಷೇತ್ರದಲ್ಲಿ ಅಪೂರ್ವವೂ ಜಾಗೃತವೂ ಆಗಿರುವ ಭೂಮಂಡಲದಲ್ಲಿ ಅದು ಪ್ರಖ್ಯಾತವಾಗಿದೆ. ಶ್ರೀಪಾದಯತಿಯು ಅದೇ ಸ್ಥಾನದಲ್ಲಿರುವನು. ಅದಕ್ಕಾಗಿ ಒಂದು ದೃಷ್ಟಾಂತವನ್ನು ವಿಸ್ತರಿಸಿ ಹೇಳುವೆನು. ಶ್ರೋತೃ ಜನರೆಲ್ಲರೂ ಕೇಳಬೇಕೆಂದು ಸರಸ್ವತಿ ಗಂಗಾಧರನು ಹೇಳುವನು. ಸಿದ್ಧನು ನಾಮಧಾರಕನಿಗೆ ಹೇಳಿದನು. ಅದೇ ಕಥೆಯನ್ನು ವಿಸ್ತರಿಸಿ ಗಂಗಾಧರನ ಆತ್ಮಜನು ಎಲ್ಲರಿಗೂ ಹೇಳುವನು. ಇತಿ ಶ್ರೀ ಗುರುಚರಿತಾಮೃತೆ ಪರಮಕರ್ತಾ ಕಲ್ಪತರೌ ಶ್ರೀ ನರಸಿಂಹ ಸರಸ್ವತ್ಯುಪಾಖ್ಯಾನೆ ಸಿದ್ಧನಾಮಧಾರಕ ಸಂವಾದೆ ರಜಕವರ ಪ್ರದಾನಂ ತಥಾ ಶ್ರೀಪಾದ ನಿಜಾನಂದಗಮನಂ ನಾಮ ನವಮೋಧ್ಯಾಯಃ. ಸ್ನೇಹಿತರೆ, 9ನೇ ಶ್ರೀ ಗುರುಚರಿತ್ರೆಯ ಅಧ್ಯಾಯ ಇಲ್ಲಿಗೆ ಮುಗಿದಿದೆ. 10ನೇ ಅಧ್ಯಾಯದ ಪಾರಾಯಣ ಮಾಡೋಣ. ಶ್ರೀ ಗಣೇಶಾಯ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀ ಗುರುಭ್ಯೋ ನಮಃ. ನಾಮಧಾರಕನು ಸಿದ್ಧಮುನಿಗಳಿಂದ ಶ್ರೀಪಾದ ಶ್ರೀಯಾವಲ್ಲಭ ಗುರುಗಳ ನಿಜಾನಂದರಲ್ಲಿ ಲೀನರಾದರು, ಕೃಷ್ಣಾ ಹೊಳೆಯಲ್ಲಿ ಅದೃಶ್ಯರಾದರು ಎಂಬಲ್ಲಿಯವರೆಗಿನ ಚರಿತ್ರೆಯನ್ನು ಕೇಳಿದೆನು. ಅನಂತರ ಸ್ವಾಮಿ ಶ್ರೀ ಗುರುಗಳು ಅದೃಶ್ಯರಾದ ನಂತರ ಕುರುವಪುರದ ಮಹಿಮೆಯು ಎಂತು ಸಾಗಿತು? ಗುರುಗಳು ಹೊಳೆಯಲ್ಲಿ ಅದೃಶ್ಯರಾಗಿ ಕುರುವಪುರದಲ್ಲಿ ನಿಂತರೆಂದು ಹೇಳುವಿರಿ. ಆದರೆ ಒಂದು ಸ್ಥಳದಲ್ಲಿದ್ದು ಮತ್ತೊಂದು ಸ್ಥಳದಲ್ಲಿ ಅವತಾರವೆತ್ತುವುದು ಹೇಗೆ ಶಕ್ಯವು ಎಂದು ಪ್ರಶ್ನಿಸಿದನು. ಸಿದ್ಧನು ನಾಮಧಾರಕನಿಗೆ, ನಾಮಧಾರಕ, ಶ್ರೀ ಗುರುಗಳ ಮಹಿಮೆಯನ್ನು ಕೇಳುವಿ. ಅವರು ಸಾಮಾನ್ಯರಲ್ಲ, ವಿಶ್ವವನ್ನೆಲ್ಲ ವ್ಯಾಪಿಸುವ ಪರಮಾತ್ಮ ಸ್ವರೂಪಿಗಳು. ಅನಂತ ರೂಪಗಳನ್ನು ಧರಿಸಬಲ್ಲರು. ಮುಂದೆ ಭವಿಷ್ಯತ್ತಿನಲ್ಲಿ ನಡೆಯಬೇಕಾದ ಕಾರ್ಯಗಳಿಗಾಗಿ, ಅವುಗಳ ಕಾರಣಗಳಿಗಾಗಿ ಅವತಾರ ತಳೆದರು. ಆದಾಗ್ಯೂ ತಾವು ಗುಪ್ತವೇಷದಿಂದ ಅದೇ ಕುರುವ ಕ್ಷೇತ್ರದಲ್ಲಿ ವಾಸವಾಗಿದ್ದರು. ಉದಾಹರಣೆಗಾಗಿ ಸೂಚಿಸಬೇಕೆಂದರೆ, ನೀನು ಭಾರ್ಗವ ಅಂದರೆ ಪರಶುರಾಮ. ಪರಶುರಾಮನ ಅವತಾರದ ಕಥೆಯನ್ನು ಸ್ಮರಿಸು. ಇನ್ನುವರೆಗೂ ಆತನು ಜೀವಿಸಿರುವನು, ಚಿರಂಜೀವಿಯಾಗಿರುವನು. ಅವನೇ ಮುಂದೆ ಶ್ರೀರಾಮ ಮೊದಲಾದ ಹಲವಾರು ಅವತಾರಗಳನ್ನು ಧಾರಣ ಮಾಡಲಿರುವನು. ಅದರಂತೆ ಶ್ರೀ ಗುರುಗಳ ವಿಷಯಕ್ಕಾಗಿ ತಿಳಿದುಕೊಳ್ಳುವನಾಗು. ಎಲ್ಲ ಸ್ಥಾನಗಳಲ್ಲೂ ತಾನು ವಾಸಿಸುವನು, ಸರ್ವವ್ಯಾಪಿಯು. ಆದಾಗ್ಯೂ ಮೂರ್ತಿ ರೂಪದಿಂದ ನಾರಾಯಣನು ಒಬ್ಬನಾಗಿರುವನು. ಅವನಲ್ಲಿ ತ್ರಯಮೂರ್ತಿಯ 3 ಗುಣಗಳಿರುವು. ಅವು ಕ್ರಮವಾಗಿ ಉತ್ಪತ್ತಿ, ಸ್ಥಿತಿ, ಲಯಗಳೆಂಬ ಕಾರ್ಯಗಳಿಗಾಗಿ, ಭಕ್ತಜನರ ಉದ್ಧಾರಕ್ಕಾಗಿ ವಿಷ್ಣುವಿನ ಅವತಾರಗಳು ಆಗುವು. ಜಗತ್ತಿನ ಭವಿಷ್ಯತ್ತಿನ ಕಾರ್ಯಕಾರಣಕ್ಕಾಗಿ ದೂರ್ವಾಸ ಋಷಿಯು ಶ್ರೀ ವಿಷ್ಣುವಿಗೆ ಶಾಪ ನೀಡಿದನು. ತ್ರಯಮೂರ್ತಿಯ ಅವತಾರದ ಮಹಿಮೆಯನ್ನು ಪೂರ್ಣವಾಗಿ ಬಲ್ಲವರಾರು? ಅದು ಅಗಾಧವಾಗಿದೆ. ಶ್ರೀ ಗುರುಮೂರ್ತಿಯು ಕುರುವಪುರ ತೀರ್ಥದಲ್ಲಿ ವಾಸವಾಗಿರುವನು. ಆ ತೀರ್ಥವು ಗುರುಭಕ್ತರ ಉದ್ಧಾರಕ ನಿಧಿಯಾಗಿದೆ. ಶ್ರೀ ಗುರುಗಳ ವಾಸಸ್ಥಾನವು ಕಾಮಧೇನುವೆಂದು ತಿಳಿ. ಭಕ್ತಜನರು ಚಿಂತಿಸಿದುದನ್ನು, ಬಯಸಿದುದನ್ನು ಎಲ್ಲವನ್ನೂ ಶ್ರೀ ಗುರುಗಳ ದರ್ಶನದಿಂದ ಪಡೆದುಕೊಳ್ಳುವರು. ಶ್ರೀಪಾದ ಶ್ರೀ ವಲ್ಲಭನ ಸ್ಥಾನ ಮಹಿಮೆಯನ್ನು ಯಥಾರ್ಥವಾಗಿ ವರ್ಣಿಸಲು ಪಾಮರನಾದ ನಾನು ಅಶಕ್ತನು. ಆದಾಗ್ಯೂ ಹೇಳ ಹೊರಟರೆ ಅದು ಅಪಾರವಾಗಿದೆ. ಅದಕ್ಕಾಗಿ ನಿನಗೆ ಉದಾಹರಣೆಗೆಂದು ಒಂದು ಸಂಗತಿಯನ್ನು ಹೇಳುವೆ, ಲಕ್ಷ್ಯವಿಟ್ಟು ಕೇಳು. ನಿನಗೆ ಅದನ್ನು ಹೇಳಲು ಕಾರಣವೇನೆಂದರೆ, ಗುರುವಿನಲ್ಲಿಟ್ಟ ಭಕ್ತಿ ವಿಶ್ವಾಸಗಳು ಎಂದೂ ವ್ಯರ್ಥವಾಗುವುದಿಲ್ಲ. ಆ ಗುರುವು ತನ್ನನ್ನು ನಂಬಿದ ಭಕ್ತರನ್ನು ಎಂದೂ ಕಡೆಗಣಿಸಲಾರನು, ಆದರೆ ಅವರ ಮನಸ್ಸನ್ನು ಮಾತ್ರ ಪರೀಕ್ಷಿಸುವನು. ಆದ್ದರಿಂದ ಗುರುವಿನ ಬಗ್ಗೆ ಶಿಷ್ಯನ ಮನದಲ್ಲಿ ದೃಢವಾದ ಭಕ್ತಿ ಇರಬೇಕು. ಶಿಷ್ಯನು ಜ್ಞಾನವನ್ನು ಹೊಂದಿ ಗಂಭೀರವಾದ ವರ್ತನೆಯುಳ್ಳವನಾಗಬೇಕು. ಹೀಗಾದರೆ ಮಾತ್ರ ಆ ಭಕ್ತನು ಸಂಸಾರ ಸಾಗರವನ್ನು ದಾಟುವನು. ಇಹಲೋಕದಲ್ಲಿ ಎಲ್ಲ ಬಗೆಯ ಸುಖವನ್ನು ಹೊಂದಿ ಪರಲೋಕವನ್ನು ಪಡೆಯುವನು. ಈ ಕಾರಣದಿಂದ ಸಹಜವಾಗಿ ಒದಗಿದ ಒಂದು ದೃಷ್ಟಾಂತವನ್ನು ನಿನಗೆ ಹೇಳುವೆ, ಕೇಳು ಎಂದು ಸಿದ್ಧಮುನಿಯು ಹೇಳತೊಡಗಿದನು. ನಾಮಧಾರಕನೇ, ಒಂದು ಗ್ರಾಮದಲ್ಲಿ ವಲ್ಲಭೇಶನೆಂಬ ಕಾಶ್ಯಪ ಗೋತ್ರದ ಬ್ರಾಹ್ಮಣನೊಬ್ಬನು ಇರುತ್ತಿದ್ದನು.
ಅವನು ಸುಶೀಲನು, ದ್ವಿಜರಿಗೆ ತಕ್ಕ ಆಚರಣೆಯುಳ್ಳವನೂ ಆಗಿದ್ದನು. ವ್ಯಾಪಾರ ಮಾಡುತ್ತಾ ಬಂದ ಲಾಭದಿಂದ ಉಪಜೀವನವನ್ನು ಸಾಗಿಸುತ್ತಿದ್ದನು. ಪ್ರತಿ ವರ್ಷವೂ ತಪ್ಪದೆ ಶ್ರೀಪಾದ ಕ್ಷೇತ್ರವಾದ ಕುರುವಪುರಕ್ಕೆ ಯಾತ್ರೆಗಾಗಿ ಬರುತ್ತಲಿದ್ದನು. ಹೀಗಿರುತ್ತಿರಲು ವರ್ತಮಾನದಲ್ಲಿ ಆ ಬ್ರಾಹ್ಮಣ ವ್ಯಾಪಾರಿಯು ವ್ಯಾಪಾರಕ್ಕಾಗಿ ಬೇರೊಂದು ಊರಿಗೆ ಹೊರಟನು. ಹೊರಡುವಾಗ ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆ ಮಾಡುವ ಮಹತ್ವದ ಹರಕೆ ಹೊತ್ತನು. ಕೈಕೊಂಡ ಉದ್ದಿಮೆಯಲ್ಲಿ ಸಾಕಷ್ಟು ಲಾಭ ಉಂಟಾದರೆ ಪ್ರತಿ ಸಲದಂತೆ ಯಾತ್ರೆಗೆ ಬರುವೆನು. ಅಲ್ಲದೆ ವಿಶೇಷವೇನೆಂದರೆ ಗುರುಗಳ ಸ್ಥಾನದಲ್ಲಿ 1,000 ಬ್ರಾಹ್ಮಣರಿಗೆ ಬಯಕೆಯ ಊಟವನ್ನು, ಅಂದರೆ ಬೇಡಿದ ಪದಾರ್ಥಗಳ ಊಟವನ್ನು ಕೊಡುವೆನು ಎಂದು ಹೇಳಿದನು. ಈ ಬಗೆಯಾಗಿ ಮನದಲ್ಲಿ ನಿಶ್ಚಯಿಸಿದನು. ವ್ಯಾಪಾರಕ್ಕಾಗಿ ಹೊರಟನು. ಆ ಬ್ರಾಹ್ಮಣನು ಯಾವಾಗಲೂ ಮನದಲ್ಲಿ ಶ್ರೀಪಾದ ಶ್ರೀವಲ್ಲಭ ಗುರುಗಳ ಚರಣಗಳನ್ನು ಧ್ಯಾನಿಸುತ್ತಲಿದ್ದನು. ಯಾವ ಯಾವ ಸ್ಥಳಕ್ಕೆ ವ್ಯಾಪಾರಕ್ಕೆಂದು ಹೋಗುವನೋ ಅಲ್ಲಿ ಹೋದಲ್ಲಿ ಲಾಭವಾಗಿ ಸಂಕಲ್ಪಕ್ಕಿಂತ 100 ಮಡಿ ಹೆಚ್ಚು ಹಣ ದೊರಕಿತು. ಅದರಿಂದ ಆತನ ಸಂತೋಷಕ್ಕೆ ಪಾರವೇ ಇಲ್ಲದಾಯಿತು. ಆನಂದದಿಂದ ಗುರುಸ್ಥಾನಕ್ಕಾಗಿ ಮರಳಿದನು. ಬ್ರಾಹ್ಮಣರ ಅನ್ನ ಸಂತರ್ಪಣೆಗೆ ಬೇಕಾಗುವಷ್ಟು ಹಣವನ್ನು ಸಂಗಡ ತೆಗೆದುಕೊಂಡು ಹೋದನು. ಶ್ರೀಪಾದ ಸ್ವಾಮಿಯ ಚರಣಗಳಲ್ಲಿ ಚಿತ್ತದ್ದನ್ನು ಲಯಗೊಳಿಸಿದನು. ತಕ್ಷಣವೇ ಕುರುವಪುರ ಕ್ಷೇತ್ರದ ಯಾತ್ರೆಗೆ ಹೊರಟನು. ಸಾಕಷ್ಟು ದ್ರವ್ಯವನ್ನು ಕಟ್ಟಿಕೊಂಡು ಆ ಬ್ರಾಹ್ಮಣ ಶ್ರೇಷ್ಠನು ಹೊರಟನು. ಕೆಲವು ಜನ ಕಳ್ಳರು ಅದನ್ನು ತಿಳಿದು ಅದನ್ನು ಕಳ್ಳತನ ಮಾಡಲು ಬಯಸಿದರು. ಸಂಗಡ ಮಾರ್ಗ ಕ್ರಮಿಸುವ ದಾರಿಕಾರರು ಎಂಬಂತೆ ವೇಷಾಂತರ ಮಾಡಿ ಆ ಬ್ರಾಹ್ಮಣನ ಪಕ್ಕದಲ್ಲೇ ಸರಿಸುತ್ತಿದ್ದರು. ಆ ಬ್ರಾಹ್ಮಣನೊಡನೆ ತಾವೂ ಹೊರಟರು. 2-3 ದಿನಗಳವರೆಗೆ ಸಂಗಡಿ ಬಂದರು ಆ ಕಳ್ಳರು. ಒಂದು ದಿನ ರಾತ್ರಿಯ ಸಮಯದಲ್ಲಿ ಅವರೆಲ್ಲರೂ ಕೂಡಿ ದಾರಿ ಹಿಡಿದು ಹೋಗುತ್ತಿದ್ದರು. ಆಗ ಕಳ್ಳರು ವಿಪ್ರನನ್ನು ಕುರಿತು, ಶ್ರೀಪಾದ ಶ್ರೀವಲ್ಲಭ ಗುರುವನ ದರ್ಶನ ಪಡೆಯಲು ನಾವು ಕುರುವಪುರಕ್ಕೆ ಹೋಗುವೆವು. ಪ್ರತಿ ವರ್ಷವೂ ಹೀಗೆ ಯಾತ್ರಾರ್ಥವಾಗಿ ಹೋಗುವ ನಿಯಮವು ನಮ್ಮಲ್ಲುಂಟು. ಹೀಗೆ ಮಾತನಾಡುತ್ತಾ ನಿಶ್ಚಿತ ಮನಸ್ಸಿನಿಂದ ಮಾರ್ಗ ಕ್ರಮಿಸುವಾಗ ಕಳ್ಳರು ಆ ವಲ್ಲಭೇಶ ಬ್ರಾಹ್ಮಣನನ್ನು ವಧಿಸಿದರು. ಆತನ ಶಿರವನ್ನು ಛೇದಿಸಿ ಅವನ ಬಳಿಯಲ್ಲಿದ್ದ ಧನವನ್ನೆಲ್ಲ ತೆಗೆದುಕೊಂಡು ಪರಾರಿಯಾಗಲು ಯತ್ನಿಸುವಷ್ಟರಲ್ಲೇ ಕೂಡಲೇ ಭಕ್ತ ಕೈವಾರಿಯೂ ಬಟ್ಟೆಯಿಂದ ಶೋಭೆಗೊಂಡವನು, ಸರ್ವಾಂಗಕ್ಕೆ ಭಸ್ಮವನ್ನು ಲೇಪಿಸಿಕೊಂಡವನು ಆದ ವೇಷಧಾರಿ ಶ್ರೀಪಾದರಾಯನು ಕುರುವಪುರದಿಂದ ಅಲ್ಲಿಗೆ ಬಂದನು. ಬೇರೆ ಬೇರೆ ಕೈಗಳಲ್ಲಿ ತ್ರಿಶೂಲ ಮತ್ತು ಖಡ್ಗವನ್ನು ಧರಿಸಿದ್ದನು. ಈ ಬಗೆಯಾಗಿ ದುತ್ತೆಂದು ಕಳ್ಳರ ಮುಂದೆ ಒಮ್ಮೆಲೇ ಪ್ರಕಟನಾಗಿ ನಿಂತನು. ಮತ್ತು ಆಗ ತ್ರಿಶೂಲವೆಂಬ ಆಯುಧದಿಂದ ಆ ಕಳ್ಳರನ್ನೆಲ್ಲ ಬೇಗನೆ ವಧಿಸಿದನು. ರೌದ್ರ ಸ್ವರೂಪದಲ್ಲಿ ಕಠೋರ ಮನಸ್ಕನಾಗಿ ಎಲ್ಲ ಕಳ್ಳರನ್ನು ವಧಿಸುತ್ತಿರಲು ಒಬ್ಬನು ಮಾತ್ರ ಬಂದು ವಿನಂತಿಸಿದನು. ಕೃಪಾಸಾಗರ, ಜಗನ್ನಾಥ, ನಾನು ನಿರಪರಾಧಿಯಾಗಿರುವೆ, ಕೃಪೆ ಮಾಡು. ಈ ಜನರು ಕಳ್ಳರೆಂಬುದನ್ನು, ಇತರ ವಿಚಾರವನ್ನು ನಾನು ಅರಿತಿರಲಿಲ್ಲ. ಕೇವಲ ಯಾತ್ರೆಯ ಜೊತೆಗಾರರೆಂದು ಇವರೊಡನೆ ಬಂದೆನು. ನೀನು ಸರ್ವಾತ್ಮನು, ವಿಶ್ವದ ಮನೋಬಯಕೆಯನ್ನೇ ಅರಿಯುವವನು. ನಾನು ನಿರಪರಾಧಿ ಎಂಬುದನ್ನು ನೀನು ಅರಿಯುವುದಿಲ್ಲ ಎಂದು ಪ್ರಾರ್ಥಿಸಿದನು. ಕಳ್ಳನ ವಿನೀತ ವಚನಗಳನ್ನು ಕೇಳಿಕೊಂಡು ಶ್ರೀಪಾದ ಸ್ವಾಮಿಯು ಅವನನ್ನು ಹತ್ತಿರ ಕರೆದನು. ಆತನಿಗೆ ಅಭಯವನ್ನಿತ್ತನು. ಅಮೃತೋಪಮಯವಾದ ವಿಭೂತಿಯನ್ನು ಆತನ ಕೈಗಿತ್ತನು. ವಿಪ್ರನ ಶವದ ಮೇಲೆ ಆ ವಿಭೂತಿಯನ್ನು ಪ್ರೋಕ್ಷಿಸಿ ಎಂದನು. ಕಳ್ಳನು ಗುರು ಕೊಟ್ಟ ವಿಭೂತಿಯನ್ನು ಶವದ ಸರ್ವಾಂಗಕ್ಕೂ ಸವರಿದನು. ಗುರುಮಂತ್ರಿತ ವಿಭೂತಿಯನ್ನು ಕೊರಳಿಗೆ ಹಚ್ಚಿದನು. ಶಿರವನ್ನು ದಡಕ್ಕೆ ಜೋಡಿಸಿದನು. ಕೂಡಲೇ ಬ್ರಾಹ್ಮಣನು ಜೀವಗೊಂಡನು. ಇಷ್ಟೆಲ್ಲ ನಡೆದಿರುವಾಗ ನೋಡುವಷ್ಟರಲ್ಲಿ ಜಗತ್ತನ್ನು ಬೆಳಗುವ ರವಿಯು ಉದಯಿಸಿದನು. ಶ್ರೀಪಾದಯತಿಗಳು ಅಂತರ್ಧಾನ ಹೊಂದಿದರು. ಚೇತನ ಹೊಂದಿದ ಬ್ರಾಹ್ಮಣನ ಹತ್ತಿರ ಕಳ್ಳನೊಬ್ಬನು ಮಾತ್ರ ಉಳಿದನು. ಬಳಿಕ ವಲ್ಲಭೇಶನು ಎದ್ದು ಕುಳಿತು ಆ ಕಳ್ಳನನ್ನು ಕೇಳುವನು, ನೀನೇಕೆ ನನ್ನನ್ನು ಹಿಡಿದಿದ್ದೆ? ಇಲ್ಲಿ ಬಿದ್ದಿರುವ ಈ ಮನುಷ್ಯರನ್ನು ಅದಾರು ವಧಿಸಿದರು ಎಂದು. ಕಳ್ಳನು ಆ ಬ್ರಾಹ್ಮಣನಿಗೆ ಹೇಳುವನು, ಬ್ರಾಹ್ಮಣೋತ್ತಮನೇ, ಇದೋ ಇಲ್ಲಿ ಈಗಲೇ ಒಂದು ಅಘಟಿತವಾದ ಘಟನೆಯು ಜರುಗಿತು. ಒಬ್ಬ ತಪಸ್ವಿಯು ಇಲ್ಲಿ ಬಂದಿದ್ದನು. ಅವನು ತನ್ನ ಕೈಯೊಳಗಿನ ತ್ರಿಶೂಲದಿಂದ ಇವನನ್ನು ವಧಿಸಿದನು. ಕೇವಲ ನಿನ್ನ ಸಲುವಾಗಿ ಮಾತ್ರ ನನ್ನನ್ನು ವಧಿಸಲಿಲ್ಲ. ಅವನು ನಿನ್ನನ್ನು ಹಿಡಿದುಕೊಂಡು ಕುಳ್ಳಿರಿಸಲು ನನಗೆ ಹೇಳಿದನು. ವಿಭೂತಿಯನ್ನು ಮಂತ್ರಿಸಿ ನನ್ನ ಕೈಗೆ ಕೊಟ್ಟು ನಿನ್ನ ದೇಹಕ್ಕೆ ಹಚ್ಚಲು ಹೇಳಿದನು. ನಿನ್ನ ದೇಹವನ್ನು ಸಜೀವಗೊಳಿಸಿದನು. ಇದೋ ಈಗ ಇಲ್ಲಿಯೇ ನಿಂತಿದ್ದನು. ನಿನ್ನ ಪ್ರಾಣವನ್ನು ರಕ್ಷಿಸಿದವನು ಅದಾವ ತಪೋಧನನು ಎಂಬುದು ನನಗೂ ತಿಳಿಯಲಿಲ್ಲ. ಅವನು ಜಟಾಧಾರಿಯೂ ಭಸ್ಮಾಂಗಿಯೂ ಆಗಿದ್ದನು. ಆ ಚಿಹ್ನೆಗಳಿಂದ ಬಹಳ ಮಾಡಿ ಆತನು ಈಶ್ವರನೇ ಆಗಿರಲು ಸಾಕು. ನೀನು ನಿಜವಾಗಿಯೂ ಈ ಈಶ್ವರನ ಭಕ್ತನಾಗಿರಬಹುದು. ಅಂತೆ ಆತನು ತಪ್ಪದೇ ಸಮಯಕ್ಕೆ ಬಂದು ಒದಗಿದನು. ಈ ಎಲ್ಲ ಸಂಗತಿಗಳನ್ನು ಬ್ರಾಹ್ಮಣನು ಒಪ್ಪಿದ. ಕಳ್ಳರ ಬಳಿಯಲ್ಲಿದ್ದ ತನ್ನ ದ್ರವ್ಯವನ್ನೆಲ್ಲ ತೆಗೆದುಕೊಂಡು ಕುರುವಪುರ ಯಾತ್ರೆಗೆ ಹೊರಟ. ಅಲ್ಲಿ ಹಲವು ಬಗೆಯ ದ್ರವ್ಯಗಳಿಂದ ಗುರುಗಳನ್ನು ಪೂಜಿಸಿದನು. 4,000 ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆ ಮಾಡಿ ದಾನ ದಕ್ಷಿಣೆಗಳಿಂದ ತೃಪ್ತಿಗೊಳಿಸಿದನು. ಭಕ್ತಿಯಿಂದಲೂ ಪ್ರೀತಿಯಿಂದಲೂ ಶ್ರೀಪಾದ ಗುರು ಪಾದುಕೆಗಳನ್ನು ಪೂಜಿಸಿದನು. ಇದೇ ವಿಧವಾಗಿ ಅಸಂಖ್ಯ ಜನಭಕ್ತರು ಶ್ರೀಪಾದ ಸ್ಥಾನದಲ್ಲಿ ಸೇವೆ ಮಾಡುವರು. ಕುರುವಪುರ ಕ್ಷೇತ್ರ ಮಹಿಮೆಯು ಅಗಾಧವಾಗಿದೆ. ಅದರಿಂದ ಆ ಕ್ಷೇತ್ರವು
ಎಲ್ಲೆಡೆಗೂ ಪ್ರಖ್ಯಾತವಾಗಿದೆ. ನಾಮಧಾರಕ ಶ್ರೀಪಾದವಲ್ಲಭ ಗುರುವರು ಅದೃಶ್ಯ ರೂಪದಿಂದ ಕುರುವಪುರದಲ್ಲೇ ಇರುವನೆಂದು ನಂಬು. ಮನದಲ್ಲಿ ಸಂಶಯ ತಾಳಬೇಡ. ಯಾರ ಕಣ್ಣಿಗೂ ಕಾಣದಿರುವನು ಅಷ್ಟೆ. ನಾರಾಯಣನು ಅನಂತರೂಪಿಯು. ಈವರೆಗಿನ ಮೂರ್ತ ರೂಪವನ್ನು ಕಳೆದ ಶ್ರೀಪಾದವಲ್ಲಭರು ಲೋಕದೃಷ್ಟಿಯಿಂದ ನಿರ್ಗುಣ ಸ್ವರೂಪದಲ್ಲಿ ಐಕ್ಯ ಹೊಂದಿದರು. ಮುಂದಿನ ಕಥೆಯು ತೀರಾ ಮನೋಹರವಾಗಿದೆ. ಅದನ್ನು ಕೇಳಲು ಎಲ್ಲ ಮನೋರಥಗಳು ಸಿದ್ಧಿಸುವು ಎಂದು ಸರಸ್ವತಿ ಗಂಗಾಧರನು ಹೇಳಿದನು. ಇತಿ ಶ್ರೀ ಗುರುಚರಿತಾಮೃತೆ ಪರಮಕಥಾ ಕಲ್ಪತರೌ ಶ್ರೀ ನೃಸಿಂಹ ಸರಸ್ವತ್ಯುಪಾಖ್ಯಾನೆ ಸಿದ್ಧನಾಮಧಾರಕ ಸಂವಾದೆ ಕುರುವಪುರ ಕ್ಷೇತ್ರ ಮಹಿಮಾ ವರ್ಣನಂ ನಾಮ ದಶಮೋಧ್ಯಾಯಃ. चराचराला व्यापून उरले, चराचराला व्यापून उरले, तुझी नाम गाथा वंदितो दत्त गुरुनाथा, वंदितो दत्त गुरुनाथा. गुरुनाथा गुरुनाथा दत्त गुरुनाथा, गुरुनाथा गुरुनाथा दत्त गुरुनाथा. तू ब्रह्मा तू विष्णु महेश्वर, रूप तुझे रे त्रिभुवन सुंदर. तू ब्रह्मा तू विष्णु महेश्वर, रूप तुझे रे त्रिभुवन सुंदर. वेद ही थकले अपार अद्भुत, वेद ही थकले अपार अद्भुत, महिमा तव गाता वंदितो दत्त गुरुनाथा, वंदितो दत्त गुरुनाथा. गुरुनाथा गुरुनाथा दत्त गुरुनाथा, गुरुनाथा गुरुनाथा दत्त गुरुनाथा. काखे झोळी श्वान सोबती, काखे झोळी श्वान सोबती, जटाभार शिरी अंगी विभूती, जटाभार शिरी अंगी विभूती. शंख चक्र शूळ गदाधारी श्री, शंख चक्र शूळ गदाधारी श्री, देवा अवधूता वंदितो दत्त गुरुनाथा, वंदितो दत्त गुरुनाथा. गुरुनाथा गुरुनाथा दत्त गुरुनाथा, गुरुनाथा गुरुनाथा दत्त गुरुनाथा. अनसूयाती धन्य भूतळी, तिन्ही देवांची आई झाली. अनसूयाती धन्य भूतळी, तिन्ही देवांची आई झाली. पुण्याईने तिला लाभले, पुण्याईने तिला लाभले, जन्माची सार्थता
ವಂದಿತೋ ದತ್ತ ಗುರುನಾಥ ವಂದಿತೋ ದತ್ತ ಗುರುನಾಥ 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 ದತ್ತ ಗುರುನಾಥ 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 ದತ್ತ ಗುರುನಾಥ ಚರಾಚರಾರ ವ್ಯಾಪುನ ಉರಲಿ ಚರಾಚರಾರ ವ್ಯಾಪುನ ಉರಲಿ ತುझी नाम गाथा ವಂದಿತೋ ದತ್ತ ಗುರುನಾಥ ವಂದಿತೋ ದತ್ತ ಗುರುನಾಥ 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 ದತ್ತ ಗುರುನಾಥ 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 ದತ್ತ ಗುರುನಾಥ ಓಂ ಶ್ರೀ ಗುರುದೇವ ದತ್ತ ಓಂ ಶ್ರೀ ನಮಸ್ಕಾರ ಆತ್ಮೀಯರೇ. ಜೀವನದಲ್ಲಿ ಬರುವ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಲು, ಸುಖ ಸಂಪತ್ತು ಸಕಲ ಸೌಭಾಗ್ಯ ಪಡೆಯಲು, ಗುರುಬಲ ಬರಲು, ಎಲ್ಲ ಗುರುಗಳ ಅನುಗ್ರಹ ಪಡೆಯಲು ಗುರುಚರಿತ್ರೆ ಪಾರಾಯಣ ಮಾಡಬೇಕು. ಸಾಧ್ಯವಾಗದವರಿಗಾಗಿ ನಮ್ಮ ಚಾನಲ್ ಕಲ್ಯಾಣಿ ಹಿಡನ್ ವೈಬ್ಸ್ನ ಮೂಲಕ ಕೇಳಿ ಗುರುಗಳ ಕೃಪೆಗೆ ಪಾತ್ರರಾಗಲು ಒಂದು ಸಂದರ್ಭ ಒದಗಿಸಲಾಗಿದೆ. ಎಲ್ಲರೂ ಪ್ರಯೋಜನ ಪಡ್ಕೊಳ್ಳಿ. ಎಲ್ಲ ಎಪಿಸೋಡ್ ತಪ್ಪದೇ ವೀಕ್ಷಿಸಿ ಹಾಗೂ ನಿಮ್ಮ ಅಭಿಪ್ರಾಯ ಕೂಡ ತಿಳಿಸಿ. ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚು ಹೆಚ್ಚು ಲೈಕ್ ಕೊಟ್ಟು ನಿಮ್ಮ ಮೆಚ್ಚುಗೆ ತಿಳಿಸಿ ನಮ್ಮನ್ನು ಪ್ರೋತ್ಸಾಹಿಸಿ. ಜೈ ಗುರುದತ್ತ. ಧನ್ಯವಾದಗಳು. ನಮಸ್ಕಾರ. ಹರೇ ಕೃಷ್ಣ.